ಮದುವೆಯಾದ ಕೇವಲ ಒಂದೇ ತಿಂಗಳ ಅವಧಿಯಲ್ಲಿ ಉದ್ಯಮಿ ಸುದೀಪ್ ರೈ ನೆಲ್ಯಾಡಿ ಅವರು ನಿಗೂಢವಾಗಿ ಮೃತಪಟ್ಟಂತಹ ಘಟನೆಗೆ ಸಂಬಂಧಿಸಿದಂತೆ ಇದು ಆತ್ಮಹತ್ಯೆಯಲ್ಲ, ಬದಲಾಗಿ ಪತ್ನಿಯೇ ಎಸಗಿದ ವ್ಯವಸ್ಥಿತ ಕೊಲೆ ಎಂದು ಪೋಷಕರು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಇನ್ನು ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಸುದೀಪ್ ಅವರ ತಂದೆ ಬಿ ದಾಮೋದರ ನೆಲ್ಯಾಡಿ ಮತ್ತು ತಾಯಿ ಪುಷ್ಪಲತಾ ತಮ್ಮ ಮಗನಿಗೆ ನ್ಯಾಯ ಒದಗಿಸಬೇಕು, ಪ್ರಕರಣವನ್ನ ಸಿಬಿಐ ಅಥವಾ ಎನ್ಐಎಗೆ ಒಪ್ಪಿಸುವಂತೆ ಒತ್ತಾಯಿಸಿದ್ದಾರೆ. ಇನ್ನು ಪುತ್ರ ಸುದೀಪ್ ರೈ ಕಾರ್ಕಳ ತಾಲೂಕಿನ ಬಂಗ್ಲಾಗುಡ್ಡೆ ಕಜೆಯ ಸೌಮ್ಯ ಶೆಟ್ಟಿ ಎಂಬಾಕೆಯನ್ನ ಫೆಬ್ರವರಿ 17ರಂದು ಪುತ್ತೂರಿನಲ್ಲಿ ನೋಂದಣಿ ವಿವಾಹವಾಗಿದ್ದ. ಮದುವೆಯ ನಂತರ ಕಾರ್ಕಳದಲ್ಲಿರುವ ಸೌಮ್ಯಾಳ ಮನೆಯಲ್ಲೇ ವಾಸ್ತವ್ಯವನ್ನ ಹೂಡಿದ್ರು. ಈ ಮದುವೆಯ ವಿಚಾರ ನಮಗೆ ತಡವಾಗಿ ತಿಳಿದು ಬಂದಿತ್ತು. ಮದುವೆಯಾದ ಕೆಲವೇ ದಿನಗಳಲ್ಲಿ ಸುದೀಪ್ ಪತ್ನಿಯಿಂದ ಮಾನಸಿಕ ಹಿಂಸೆ ಮತ್ತು ಬ್ಲಾಕ್ ಮೇಲ್ ತಂತ್ರಗಳು ಆರಂಭವಾಗಿದ್ವು ಎಂದು ತಂದೆ ಆರೋಪಿಸಿದ್ದಾರೆ. ಇನ್ನು ಮಾರ್ಚ್ 17ರಂದು ಸುದೀಪ್ ತನ್ನ ತಾಯಿಯೊಂದಿಗೆ ಕಾರ್ಯಕ್ರಮವೊಂದಕ್ಕೆ ತೆರಳಲು ನೆಲ್ಯಾಡಿಪೇಟೆಗೆ ಬಂದಾಗ ಸೌಮ್ಯ ಶೆಟ್ಟಿ ದ್ವಿಚಕ್ರ ವಾಹನದಲ್ಲಿ ಬಂದು ರಸ್ತೆಯಲ್ಲೇ ಸುದೀಪ್ ಕಾರನ್ನ ಅಡ್ಡಗಟ್ಟಿದ್ದಾಳೆ. ಸಾರ್ವಜನಿಕರ ಸಮ್ಮುಖದಲ್ಲೇ ಸುದೀಪ್ ಮತ್ತು ಆತನ ತಾಯಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಿಮ್ಮನ್ನ ಕೊಂದು ಹಾಕ್ತೇನೆ ಎಂದು ಜೀವ ಬೆದರಿಕೆ ಹಾಕಿದ್ಲು. ಈ ಘಟನೆಯ ನಂತರ ಸುದೀಪ್ ಆಕೆಯನ್ನ ಕಾರಿನಲ್ಲಿ ಕುಳ್ಳಿರಿಸಿಕೊಂಡು ಕಾರ್ಕಳದ ಕಡೆಗೆ ತೆರಳಿದ್ರು. ಅಂದಿನಿಂದ ಆಕೆ ಆತನಿಗೆ ಅತಿಯಾದ ಮಾನಸಿಕ ಕಿರುಕುಳ ನೀಡಿದ್ದಾಳೆ ಎಂದಿದ್ದಾರೆ. ಇನ್ನು ಮಾರ್ಚ್ 22ರಂದು ಸುದೀಪ್ಗೆ ಅನಾರೋಗ್ಯವಾಗಿದೆ ಎಂದು ಸೌಮ್ಯಾಳ ಕುಟುಂಬದವರು ಕಾರ್ಕಳದ ಆಸ್ಪತ್ರೆಗೆ ದಾಖಲಿಸಿದ್ರು. ವಿಷಯ ತಿಳಿದ ಪೋಷಕರು ಅಲ್ಲಿಗೆ ಧಾವಿಸಿದಾಗ ಸುದೀಪ್ ಸ್ಥಿತಿ ಗಂಭೀರ ಆಗಿತ್ತು. ಈ ವೇಳೆ ಸೌಮ್ಯ ನೀಡಿದ ಹೇಳಿಕೆಗಳು ಸಂಶಯಾಸ್ಪದವಾಗಿದೆ. ಮಾರ್ಚ್ 16ರಂದು ಫುಡ್ ಪಾಯ್ಸನ್ ಆಗಿದೆ ಎಂದಿದ್ಲು. ಮಾರ್ಚ್ 19ಕ್ಕೆ ವಿಷ ಸೇವಿಸಿದ್ದಾನೆ ಎಂದು ಮಾತು ಬದಲಿಸಿದ್ಲು. ಆದರೆ ಮಾರ್ಚ್ 21ಕ್ಕೆ ಡೆಂಗ್ಯೂ ಜ್ವರ ಬಂದಿದೆ ಎಂದು ಕತೆ ಕಟ್ಟಿದ್ಲು. ಸುದೀಪ್ ಸ್ಥಿತಿ ಚಿಂತಾಜನಕವಾಗ್ತಾ ಇದ್ದಂತೆ ಸೌಮ್ಯ ಮತ್ತು ಆಕೆಯ ಕುಟುಂಬದವರು ಆಸ್ಪತ್ರೆಯಿಂದ ಪರಾರಿಯಾಗಿದ್ರು. ತದನಂತರ ನಾನೇ ಒಬ್ಬ ತಂದೆಯಾಗಿ ಸುದೀಪ್ ನನ್ನ ಮಂಗಳೂರಿನ ಯೆನೋಪಯ ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಿಸದೆ ಮಾರ್ಚ್ 29ರಂದು ಸುದೀಪ್ ಕೊನೆಯುಸಿರೆಳೆದಿದ್ದಾನೆ ಎಂದ್ರು. ಇನ್ನು ವೈದ್ಯರ ತಪಾಸಣೆಯ ವೇಳೆ ಸುದೀಪ್ ದೇಹದಲ್ಲಿ ರಾಟೋಲ್ ವಿಷ ಪತ್ತೆಯಾಗಿದೆ. ಇಳಿಪಾಷಾಣ. ನನ್ನ ಮಗ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಹೇಡಿಯಲ್ಲ. ಅವನ ವೀಕ್ನೆಸ್ ಗಳನ್ನ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಲಾಗ್ತಾ ಇತ್ತು. ಆತನಿಗೆ ಸೌಮ್ಯ ಮತ್ತು ಕುಟುಂಬದವರೇ ಆಹಾರದಲ್ಲಿ ವಿಷ ಬೆರೆಸಿ ನೀಡಿದ್ದಾರೆ ಎಂದು ದಾಮೋದರ ನೆಲ್ಯಾಡಿ ನೇರವಾಗಿ ಆರೋಪಿಸಿದ್ದಾರೆ. ಇನ್ನು ಸೌಮ್ಯ ಶೆಟ್ಟಿಯ ಹಿನ್ನೆಲೆ ಸಂಶಯಾಸ್ಪದವಾಗಿದ್ದು, ಆಕೆಗೆ ಈ ಹಿಂದೆ ವಿವಾಹವಾಗಿ ವಿಚ್ಛೇದನ ಆಗಿತ್ತು. ಆಕೆ ಈಗಾಗಲೇ ಹಲವು ಯುವಕರ ಬಾಳಿನಲ್ಲಿ ಆಟ ಆಡಿದ್ದು, ಇದೊಂದು ದೊಡ್ಡ ಹನಿ ಟ್ರ್ಯಾಪ್ ಜಾಲವಿರಬಹುದು. ಸುದೀಪ್ ಆಸ್ಪತ್ರೆಯಲ್ಲಿ ಕೋಮಾ ಸ್ಥಿತಿಯಲ್ಲಿದ್ದಾಗ ಆತನ ಮೊಬೈಲ್ ಮೂಲಕ ಬೇರೆ ಹುಡುಗಿಯರಿಗೆ ಮೆಸೇಜ್ ಕಳುಹಿಸಿ ಆತನ ವ್ಯಕ್ತಿತ್ವಕ್ಕೆ ಮಸಿ ಬಳಿಸುವ ಕೆಲಸವನ್ನ ಆಕೆ ಮಾಡಿದ್ದಾಳೆ ಎಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇನ್ನು ಕಾರ್ಕಳ ನಗರ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದ್ರು. ಪ್ರಕರಣದ ಗಂಭೀರತೆ ಮತ್ತು ಹನಿ ಟ್ರ್ಯಾಪ್ ಜಾಲದ ಆಳವನ್ನ ಪತ್ತೆ ಹಚ್ಚಲು ಪ್ರಕರಣವನ್ನ ಸಿಬಿಐ ಅಥವಾ ಎನ್ಐಎಗೆ ಒಪ್ಪಿಸಬೇಕು. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಇನ್ನಷ್ಟು ಸತ್ಯಾಂಶಗಳು ಹೊರಬರಬೇಕಾಗಿದೆ. ನಮ್ಮ ಮಗನಿಗೆ ಆದ ಸ್ಥಿತಿ ಇನ್ನೊಬ್ಬ ಯುವಕನಿಗೆ ಬರಬಾರದು. ಆಕೆಯನ್ನ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಎಂದು ಸುದೀಪ್ ಪೋಷಕರು ಕಣ್ಣೀರು ಹಾಕ್ತಾ ನ್ಯಾಯಕ್ಕಾಗಿ ಮೊರೆ ಇಟ್ಟಿದ್ದಾರೆ. ದಿನಾಂಕ 16/2/26ರಂದು ನನ್ನ ಮಗನಾದ ಬಿ ಸುದೀಪನು ಕಾರ್ಕಳದ ಬಂಗ್ಲೆಗುಡ್ಡೆ ನಿವಾಸಿ ಸೌಮ್ಯ ಎಂಬ ಹುಡುಗಿಯನ್ನು ರಿಜಿಸ್ಟರ್ ಆಗಿದ್ದೇನೆ ಅಂತ ಹೇಳಿ ಬೇರೆಯವರ ಮುಖಾಂತರ ನಮಗೆ ತಿಳಿದು ಬಂತು. ಆದರೆ ಇದು ತಡವಾಗಿ ತಿಳಿದು ಬಂದಿರೋ ವಿಷಯ. 17/3/26ರಂದು ನಮ್ಮ ಮನೆಗೆ ಬಂದು ನೆಲ್ಯಾಡಿಪೇಟೆಯಲ್ಲಿರುವ ಸಂತ ಜಾರ್ಜ್ ಹೈಸ್ಕೂಲಿನ ಪಕ್ಕ ಸೌಮ್ಯ ತನ್ನ ವ್ಯಾಪ್ತಿಯಲ್ಲಿ ಬಂದು ಗಲಾಟೆ ಮಾಡಿರುತ್ತಾಳೆ. ನನ್ನ ಮಗ ಮತ್ತು ನನ್ನ ಹೆಂಡತಿಯು ಕಾರಿನಲ್ಲಿ ಬೆಳ್ತಂಗಡಿಗೆ ಅವರ ತಂದೆಯ ಮನೆಗೆ ಪೂಜೆಗೆ ಹೋಗುವ ಸಂದರ್ಭದಲ್ಲಿ ಇವಳು ಅಡ್ಡ ಕಟ್ಟಿ ಇಲ್ಲದ ಸಲ್ಲದ ಆರೋಪ ಮಾಡಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆಯನ್ನು ಕೂಡ ಒಡ್ಡಿದ್ದಾಳೆ. ಅಲ್ಲದೆ ಇದಕ್ಕೆ ಯಾರೊಬ್ಬರು ಪೊಲೀಸ್ನವರಿಗೆ ತಿಳಿಸಿ ಪೊಲೀಸ್ನವರು ಕೂಡ ಅಲ್ಲಿ ಸ್ಥಳಕ್ಕೆ ಬಂದಿದ್ದಾರೆ. ಅದರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ. ಒಂದು ವೇಳೆ ನಿಮಗೆ ಮಾಹಿತಿ ಬೇಕಾದಲ್ಲಿ ನೆಲ್ಯಾಡಿಯ ಸಂತ ಜಾರ್ಜ್ ಶಾಲೆಯ CC ಕ್ಯಾಮರಾ ಅಥವಾ ಅದರ ಅಕ್ಕಪಕ್ಕದಲ್ಲಿ CC ಕ್ಯಾಮರಾವನ್ನು ನೀವು ಪರಿಶೀಲಿಸಿದರೆ ನಿಮಗೆ ಎಲ್ಲ ವಿಚಾರಗಳು ಗೊತ್ತಾಗ್ತದೆ. ಎರಡನೇದಾಗಿ ನನ್ನ ಮಗ 17ನೇ ತಾರೀಕಿಗೆ ಅವನು ನನ್ನ ಹೆಂಡತಿ ಜೊತೆಯಲ್ಲೇ ಹೋಗಿದ್ದು. ಆದರೆ ಇವಳು ಟಾರ್ಚರ್ ಸಿಕ್ಕಾಪಟ್ಟೆ ಕೊಟ್ಟು 17ರಂದೇ ಅವಳು ವಿಷಪಾಯಸ ಆಹಾರದಲ್ಲಿ ಸೇರಿಸಿದಳೆ ಅಂತ ನಮ್ಮ ಅನುಮಾನ.